ಮೊದಲ ಅಧ್ಯಾಯ ವಿಜ್ಞಾನದ ಅದ್ಭುತ ಪ್ರಪಂಚ ಅಂತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ 15 ಪಠ್ಯ, 5 ಮರುಸಿಂಚನ, ಈ ಥರನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇದೆ, ಕ್ವಶನ್ ಪೇಪರ್ ಇದೆ. ಸೊ ಜೊತೆಗೆ ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನಿಮ್ಮಲ್ಲಿಗೆ 6, 7, 8ರ ಸೈನ್ಸ್ಗೆ ಬೇಕಾಗಿರ್ತಕ್ಕಂಥ LBI PDF ಬೇಕಾದರೆ ಸೊ ಈ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9964050759ಗೆ ಮೆಸೇಜನ್ನು ಮಾಡೋದರ ಮೂಲಕ ನೀವು PDFಗಳನ್ನು ಏನು ಮಾಡ್ಬೋದು, ತೊಗೊಳ್ಬೋದು. ಸೊ ಶುರು ಮಾಡೋಣ. ವಿಜ್ಞಾನ ಅದ್ಭುತ ಪ್ರಪಂಚ ಪಾಠದ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಉದ್ದಿಷ್ಟವಾರು ಅಂಕಗಳ ವಿವರಣೆಗಳನ್ನು ನೋಡೋದಾದರೆ ಅರಿವಿಗೆ 5 ಅಂಕ, ಗ್ರಹಿಕೆಗೆ 9, ಅನ್ವಯ 2, ಕೌಶಲ 4. ಇನ್ನು ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಕಠಿಣ 6 ಇದ್ದಾವೆ, ಸುಲಭ 6 ಇದ್ದಾವೆ, ಸಾಧಾರಣ 10 ಇದ್ದಾವೆ, ಕಠಿಣ 10, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 11 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆ ಪತ್ರಿಕೆ ಈ ಥರನಾಗಿದೆ. ಸೊ ಡೈರೆಕ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ, ಕ್ವಶನ್ ಪೇಪರನ್ನು ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೆ ಇನ್ನಷ್ಟು ಏನಾಗ್ತದೆ ಇದ್ರ ಬಗ್ಗೆ ಐಡಿಯಾ ಬರ್ತದೆ. ಎಸ್, ಪಾಠಾಧಾರಿತ ಮೌಲ್ಯಾಂಕನ LBA 2025-26 ವಿಜ್ಞಾನ ಅದ್ಭುತ ಪ್ರಪಂಚ ಮೊದಲ ಅಧ್ಯಾಯ, ತರಗತಿ 6, ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 40 ಅಥವಾ 45 ನಿಮಿಷ ನೀವು ಕೊಡ್ಬೋದು. ಮೊದಲ ಪ್ರಶ್ನೆ, ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಕುತೂಹಲವು ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ? ಎ ಉತ್ತರ, ಬಿ ಕಥೆ, ಸಿ ಪ್ರಶ್ನೆ, ಡಿ ಅನಿಸಿಕೆ. ಸೊ ದ ರೈಟ್ ಆನ್ಸರ್ ಈಸ್ ಸಿ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀರು ಇಲ್ಲಿಂದ ದೊರೆಯುತ್ತದೆ? ಎ ನದಿ, ಬಿ ಕೆರೆ, ಸಿ ಕೊಳ, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಈಸ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿ ಇದೆ. ಇನ್ನು ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಲಿಕ್ಕೆ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳಿದರು. ದ ರೈಟ್ ಆನ್ಸರ್ ಈಸ್ ಬಾಲ್ಯದ. 4ನೇ ಪ್ರಶ್ನೆ, ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಡ್ಯಾಶ್ ಅಂತ ಕೇಳಿದರೆ ವಿಜ್ಞಾನ ಪ್ರಯೋಗಾಲಯ ಅಂತ ಬರೀಬೇಕು. ಇನ್ನು 1 ಅಂಕದಲ್ಲಿ ಉತ್ತರವನ್ನು ಬರಲಿಕ್ಕೂ ಕೂಡ 2 ಪ್ರಶ್ನೆಗಳನ್ನು ಕೇಳಿತ್ತು. ಸೊ ಪ್ರಶ್ನೆ 5, ಕುತೂಹಲ ಈ ಪದದ ವ್ಯಾಖ್ಯಾನ ನೀಡಿ ಅಂತ ಕೇಳಿದರು. ಸೊ ಕುತೂಹಲ ಎಂದರೆ ಏನಾದರೂ ತಿಳಿಯುವ ಅಥವಾ ಕಲಿಯುವ ಇಚ್ಛೆ ಎಂದರ್ಥ. 6ನೇ ಪ್ರಶ್ನೆ, ಎಲ್ಲ ಜೀವಿಗಳ ಮೂಲಭೂತ ಅಗತ್ಯಗಳು ಯಾವುವು? ಗಾಳಿ, ನೀರು ಮತ್ತು ಆಹಾರ. ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2 ಅಂಕದ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 6 ಅಂಕವನ್ನು ನೀವು ಇಲ್ಲಿ ಗಳಿಸ್ತೀರಿ. ಪ್ರಶ್ನೆ 7, ವಿಜ್ಞಾನ ಎಂದರೇನು? ವಿಜ್ಞಾನವು ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯ ಮಾಡುವ ವಿಧಾನವಾಗಿದೆ. ಪ್ರಶ್ನೆ 8, ವಿಜ್ಞಾನದಲ್ಲಿ ವೀಕ್ಷಣೆಯ ಪಾತ್ರವನ್ನು ವಿವರಿಸಿರಿ. ಇದು ಪ್ರಮುಖ ಮತ್ತು ಪ್ರಥಮ ಹಂತ. ಸೂಕ್ಷ್ಮವಾಗಿ ಮಾಡಿದ ಅವಲೋಕನದ ಮಾಹಿತಿಯನ್ನು ಸಂಗ್ರಹಿಸಲು, ತಾತ್ವಿಕತೆಯನ್ನು ಗುರುತಿಸಲು ಮತ್ತು ಮುಂದಿನ ಪರಿಶೀಲನೆಗೆ ಸೂಕ್ತವಾದ ಪ್ರಶ್ನೆ ಕೇಳಲು ಇದು ಸಹಕಾರಿ ಮಾಡ್ತದೆ ಅಂತ ಬರೆದ್ರೆ ಸಾಕು. 9ನೇ ಪ್ರಶ್ನೆ, ವಿಜ್ಞಾನವನ್ನು ಏಕೆ ಸಾಹಸ ಅಂತ ಕರಿತೀವಿ? ಇದು ಅಜ್ಞಾತವನ್ನು ಅನ್ವೇಷಣೆ ಮಾಡ್ತದೆ, ಪ್ರಶ್ನೆಗಳನ್ನು ಕೇಳ್ತದೆ, ಪ್ರಯೋಗಗಳನ್ನು ನಡೆಸ್ತದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 3 ಮಾರ್ಕ್ಸ್ಗೆ ಜಲಚಕ್ರದ ಹಂತಗಳ ಚಿತ್ರವನ್ನು ನಿಮಗೆ ಕೇಳಿದ್ದೀವಿ. ಸೊ ಈ ಥರನಾಗಿರ್ತಕ್ಕಂಥ ಚಿತ್ರವನ್ನು ನೀವು ಬಿಡಿಸಬೇಕಾಗಿತ್ತು. ಸಾಂದ್ರೀಕರಣ, ಮಳೆ ಬೀಳುವಿಕೆ, ಸಂಗ್ರಹಣೆ, ಆವಿಕರಣ ಅಂತ ಬರ್ತದೆ. ಓಕೆನಾ? ಇನ್ನು ಮರುಸಿಂಚನದಲ್ಲಿ ಇಲ್ಲಿ ಅನ್ವಯಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ, ಏಕೆಂದರೆ ಈ ಕಲಿಕಾ ಫಲಗಳು ಪಾಠದೊಂದಿಗೆ ಯಾವುದೂ ಅನ್ವಯಿಸೋದಿಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, ಮರುಸಿಂಚನದಲ್ಲಿ ಇದೇ ಪಾಠದ 5 ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದರು. ಸೊ ಅದು ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ಅದಕ್ಕೆ ಭಾಗ 2 ಮರುಸಿಂಚನ ಅನ್ವಯಿಸೋದಿಲ್ಲ ಅಂತ ಬರೆದು ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. 5 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ವೈಜ್ಞಾನಿಕ ಕಲಿಕೆಯ ಮೊದಲ ಹಂತ ಯಾವುದು ಅಂತ ಕೇಳಿದರು? ವೀಕ್ಷಣೆ. ನೈಸರ್ಗಿಕ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಪಡೆಯಲು ವ್ಯವಸ್ಥಿತವಾದ ವಿಧಾನ ಏನಂತೀವಿ? ಸಿ ವಿಜ್ಞಾನ. ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನದ ಮುಖ್ಯ ಪ್ರಯೋಜನವಲ್ಲ ಅಂತ ಕೇಳಿದರು? ಸೊ ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನ ಜಾದೂ ಕಲಿಯೋದು ಅಂತಕ್ಕಂಥದ್ದು ಹೇಳ್ಬೋದು. ಇನ್ನು ಜೀವಂತ ವಸ್ತುಗಳ ಲಕ್ಷಣ ಯಾವುದು ಅಂತ ಕೇಳಿದರು? ಪ್ರತಿಕ್ರಿಯೆ ಕೊಡ್ತಾರಲ್ಲ, ಅದು ಜೀವಂತ ವಸ್ತುಗಳ ಲಕ್ಷಣ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಜ್ಞಾನವು ನಮಗೆ ಯಾವ ಗುಣವನ್ನು ಬೆಳೆಸಲು ಸಹಾಯ ಮಾಡ್ತದೆ ಅಂತ ಕೇಳಿದರು? ಅದು ಕುತೂಹಲವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸೈನ್ಸ್ನ ಫಸ್ಟಲ್ಲಿರ್ತಕ್ಕಂಥ LBA ಯೂನಿಟ್ ಟೆಸ್ಟ್ನ ಕ್ವಶನ್ ಪೇಪರ್ನ ಕೀ ಆನ್ಸರೊಂದಿಗೆ ಕೊಟ್ಟಿದ್ದೀನಿ. ಸೊ ಜಸ್ಟ್ ಯಾರಿಗೆಲ್ಲ ಬೇಕು ಅನ್ನೋರು 9964050759ಗೆ ತಾವುಗಳು ಏನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಕಡಿಮೆ ಬೆಲೆಗಳಲ್ಲಿ ಇವುಗಳನ್ನು ಕೊಂಡ್ಕೊಳ್ಬೋದು.